ವಚನ ಶ್ರಾವಣ ವಿಶೇಷ ಕಾರ್ಯಕ್ರಮ ಶರಣ ತತ್ವ ಪರಿಪಾಲನೆಯಲ್ಲಿ ಯುವಕರ ಪಾತ್ರ ಕುರಿತು ವಿಶೇಷ ಉಪನ್ಯಾಸ, ನೂತನ ಪದಾಧಿಕಾರಿಗಳ ಪದಗ್ರಹಣ. ನಮಸ್ಕಾರ, ನಾನು ಮಾಧವಿಲಾಖೆ. ತಾವು ನೋಡುತ್ತಿರುವುದು ಎಂಟಿಪಿ ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆಯ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ, ಯುವ ಘಟಕ ಹಾಗೂ ಕದಳಿ ವೇದಿಕೆ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ವಚನ ಶ್ರಾವಣ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸೋಮವಾರ ನಡೆಯಿತು. ಕಾರ್ಯಕ್ರಮವು ಗಾಯಕ ಕಾಶಿನಾಥ್ ಕಾರಗ್ನೂರ್ ಅವರ ವಚನ ಗಾಯನದೊಂದಿಗೆ ಆರಂಭವಾಯಿತು. ಶರಣ ಸಾಹಿತ್ಯ ಪರಿಷತ್ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಜಂಬುನಾಥ್ ಕಂಚಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ನಾಯ್ಕೋಡಿ ಅವರು ಶರಣ ತತ್ವ ಪರಿಪಾಲನೆಯಲ್ಲಿ ಯುವಕರ ಪಾತ್ರ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಪರಿಷತ್ತಿನ ನೂತನ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಖಾರ್ಚಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಶರಣ ಸಾಹಿತ್ಯ ಪರಿಷತ್ ತಾಳಿಕೋಟೆ ತಾಲೂಕಾ ಘಟಕದ ನೂತನ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಸಾಹೇಬಗೌಡ ಬಿರಾದಾರ್ ಹಾಗೂ ಶಿಕ್ಷಕ ಸಿದ್ದು ಕರಡಿ ಕಾರ್ಯಕ್ರಮ ನಿರ್ವಹಿಸಿದ್ದರು. ಶರಣ ಮಹಂತೇಶ್ ಮುರಾಳ್ ಸ್ವಾಗತಿಸಿದ್ದರು. ಇದೇ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ತಾಳಿಕೋಟೆ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ವಿಜಯಕುಮಾರ್ ಖಾರ್ಚಿ, ಯುವ ಘಟಕದ ಅಧ್ಯಕ್ಷ ಕಾಶಿನಾಥ ಸಜ್ಜನ್ ಹಾಗೂ ಕದಳಿ ವೇದಿಕೆಯ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಉಮಾದೇವಿ ಗಂಗಾಧರ್ ಕಸ್ತೂರಿ ಅವರ ಪದಗ್ರಹಣ ನೆರವೇರಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಜಂಬುನಾಥ್ ಕಂಚಾಣಿ, ಜಿಲ್ಲಾ ಮಾಜಿ ಅಧ್ಯಕ್ಷ ಯಾದವಾಡ್, ಕದಳಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷೆ ಉಮಾ ಗಿವಾರಿ, ಸಮಾಜ ಸೇವಕ ಇಬ್ರಾಹಿಂ ಮನ್ಸೂರ್, ಗಣ್ಯ ವರ್ತಕರಾದ ಮಹಾದೇವಪ್ಪ ಕುಂಬಾರ್, ಎಂಎಸ್ ನಾಗರಾಜ್, ಗಂಗಾಧರ್ ಕಸ್ತೂರಿ, ಆರ್ಬಿ ದಮೂರ್ಮಠ, ಜಗದೀಶ್ ಬಿಳೆಭಾವಿ, ಗುಂಡೂರಾವ್ ಧನ್ಪಲ್, ಅಶೋಕ್ ಚಿನ್ಗುಡಿ ಸೇರಿದಂತೆ ಪರಿಷತ್ತಿನ ನೂತನ ಪದಾಧಿಕಾರಿಗಳು, ಕದಳಿ ವೇದಿಕೆಯ ಸದಸ್ಯರು ಹಾಗೂ ಬಸವ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿಬಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿಬಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಂಬುಗಳು ಬೀಳಾಕತ್ತೇವು, ಅರಾಜಕತೆ ಹೆಚ್ಚಾಗ್ಯದ. ಹೀಗಾಗುವುದರಿಂದ ಮಾನವ ಸಂತತಿಯೇ ಎಲ್ಲಿ ನಾಶ ಆಗ್ತದೋ ಅನ್ನುವಂತ ಒಂದು ಭಯ ಎಲ್ಲರಲ್ಲಿನೂ ಐತಿ. ಇದಕ್ಕೆ ಏನು ಸೊಲ್ಯೂಷನ್, ಇದಕ್ಕೇನು ಪರಿಹಾರ, ಇದಕ್ಕೆ ಯಾಕೆ ಔಷಧಿ ಕೊಡಬೇಕು? ಧರ್ಮಗಳ ತತ್ವಾದರ್ಶಗಳೇ ಇಲ್ಲಿ ನಮಗೆ ಔಷಧಿ ಕೊಡಬೇಕು. ಪ್ರತಿಯೊಂದು ಧರ್ಮದ ಮಹಾಪುರುಷರೇನದಾರಲ್ಲ, ಆ ಧರ್ಮದ ಒಳ್ಳೆಯ ತತ್ವಗಳನ್ನು, ನಿಯಮಾವಳಿಗಳನ್ನು ಆ ಅನುಯಾಯಿಗಳಿಗೆ ಹೇಳಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಂತ ಮಹಾ ಕೆಲಸ ಮಹಾಧರ್ಮಗಳಿಂದ ಆಗಬೇಕು. ಅದರಲ್ಲಿನೂ ಅಂತ ಒಂದು ಒಳ್ಳೆಯ ಒಂದು ಇಡೀ ಜಗತ್ತನ್ನೇ ತಿದ್ದುಪಡಿ ಮಾಡತಕ್ಕಂಥ, ಇಡೀ ಜಗತ್ತಿಗೆ ಬೋಧನೆಯನ್ನು ಮಾಡತಕ್ಕಂಥ ಒಂದು ಯಾವುದಾದರೂ ಧರ್ಮದ ತತ್ವಾದರ್ಶಗಳಿದ್ರೆ ಅದು ಯಾವ್ದಪ್ಪ ಅಂದ್ರೆ ಲಿಂಗಾಯತ ಧರ್ಮದ ತತ್ವಾದರ್ಶಗಳು ಜಗತ್ತನ್ನೇ ಸುಧಾರಣೆ ಮಾಡತಕ್ಕಂಥ ಒಂದು ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಇಡೀ ಜಗತ್ತಿನಲ್ಲಿನೇ ಪ್ರಜಾಪ್ರಭುತ್ವವನ್ನು ನಾವು ಸ್ಥಾಪನೆ ಮಾಡಿ ಅಂತ
ಹೇಳಿ ಹೇಳ್ತಕ್ಕಂಥ ಇಂಗ್ಲೆಂಡಿನವರು ಸಹಿತ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಕ್ರಾಂತಿಯನ್ನು ಅಧ್ಯಯನ ಮಾಡುವುದು. ಸಾರ್ವಜನಿಕರು ಫೋನ್ ಮಾಡಿ ಒಂದು 10-15 ದಿನ ಹಿಂದೆ ಇದು ಓಪನ್ ಆಗಿದೆ, ಸ್ವಲ್ಪ ಟ್ರಯಲ್ ರನ್ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ ಏನೋ ಗೊತ್ತಾಯಿತು. ಮತ್ತು ಓಡಾಡಿದಾಗ ರೋಡ್ ಅಂಡ್ಯುಲೇಷನ್ ಇದೆ, ಎತ್ತು ಬೀಳ್ತಾ ಇದೆ ಟೂ ವೀಲರ್ಗಳು ಆಟೋಗಳು ಅಂತ ಹೇಳಿದಾಗ ಏನು ಶುಭಮ್ ಅಂತ ಏನು ಇಂಜಿನಿಯರ್ ಇದ್ದಾರೋ ಇದಕ್ಕೆ ಗತಿಶಕ್ತಿ ಇಂಜಿನಿಯರು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಹೋದ ವಾರ ಮಂಗಳವಾರ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ GB32 ನೆನಪ GP2 ಅಂತ ಒಂದು ಕೆಮಿಕಲ್ ಹಾಕಿ ಆಮೇಲೆ ಅದನ್ನು ಇದು ಲೆವೆಲ್ ಮಾಡೋಕ್ಕೆ ಇದು ಕೊಟ್ಟು ಆರ್ಡರ್ಸ್ ಕೊಟ್ಟಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಅದನ್ನು ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿದ್ದಾನೆ. ಅದಕ್ಕೊಂದು ವಾರ ದಿನ ಅದನ್ನು ಕ್ಯೂರಿಂಗ್ ಮಾಡಬೇಕು ಅಂತ ಇದ್ದಾಗ ಇವತ್ತು ಬೆಳಿಗ್ಗೆ ನಮ್ಮ ಮುನ್ಸಿಪಾಲ್ಟಿ JCB ಮತ್ತು ಪೊಲೀಸವರು ಮತ್ತು ಏನೋ ಹೋಗಿ ಅಲ್ಲಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಒಂದು ಏನು ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಏನು ಕ್ಯೂರ್ ಆಗಬೇಕೋ 5-6 ದಿನ ಅದು ಕ್ಯೂರ್ ಆಗಲಿ. ಅದಾದಮೇಲೆ ಟೆಕ್ನಿಕಲ್ಲಾಗಿ ಮತ್ತೆ ಇಂಜಿನಿಯರ್ಸ್ ಬಂದು ಗತಿಶಕ್ತಿ ಇಂಜಿನಿಯರ್ಸ್ ಬಂದು ಟೆಕ್ನಿಕಲ್ಲಾಗಿ ಅದನ್ನು ಇದು ಸೂಟಬಲ್ ಫಾರ್ ಮೋಟ್ರಬಲ್ ವೆಹಿಕಲ್ಸ್ ಅಂತ ಹೇಳಿದ ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಪೊಲೀಸ್ ಅವ್ರಿಗೂ ಒಂದು ಮಾತು ಹೇಳ್ತೀನಿ, ಮತ್ತು ಇಲ್ಲಿ ನಮ್ಮ ಮುನ್ಸಿಪಲ್ ಕಮಿಷನರ್ ಬಂದಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು JCBನ ಹೋಗ್ತಾ ಇದ್ದಿರೋದು, ನೀವೇ ಎತ್ಕೊಂಡೋಗಿ ಮತ್ತೆ ವಾಪಸ್ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನರೇಂದ್ರ ಮೋದಿ ಅವರು ಏನು ಒಂದು ಇದಕ್ಕೂ ಮಾಡಿದಾರೋ, ಈ LC 166ನ ಏನು ಒಂದು ಫ್ಲೈಓವರ್ ಮಾಡಬೇಕಂದಿದ್ರು, ನಮ್ಮ ಹಿಂದಿನ ಸಂಸದರು ಮುನ್ಸ್ವಾಮಿ ಅವರು ಅದಕ್ಕೆ ಚಾಲನೆ ನೀಡಿ ಅದನ್ನು ಇದು ಮಾಡಿದರು. ಜನಕ್ಕೆ ಉಪಯೋಗ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. NDA ಸರ್ಕಾರ ನಾವೇನು ಅವ್ರಿಗೆ ಕಷ್ಟ ಕೊಡಬೇಕು ಅಂತಲ್ಲ. ಏನು ಹೆಚ್ಚು ಕಡಿಮೆ ಆಯಿತು ಅಂತ ಇದೇ ನಮ್ಮ ಕಾಂಗ್ರೆಸ್ ಮುಖಂಡರು ಒಂದಷ್ಟು ಜನ ಫೋನ್ ಮಾಡಿದರು, BJP ಮುಖಂಡರು, ನಮ್ಮ ಹುಡುಗರು ಎಲ್ಲ ಫೋನ್ ಮಾಡಿದಾಗ ಏನು ಎದ್ದು ಬೀಳ್ತಾ ಇದೆ, ಸ್ವಲ್ಪ ಪಂಪಿ ರೋಡ್ ಅಂತಾಗಿದೆ, ಟೂ ವೀಲರ್ಸ್ ಹೋದಾಗ ಎದ್ದು ಬೀಳ್ತಾ ಇದೆ ಅಂತ ಹೇಳಿದಾಗ ಅದನ್ನು ಮತ್ತೆ ನಾನು ಇದು ಮಾಡಿದ್ದಕ್ಕೆ ಬಂದು ಮಾಡಿರೋದು. ಏನು ಒಂದು ಸತಿ ಓಪನ್ ಮಾಡಿಬಿಟ್ಟೆ ಟ್ರಾಫಿಕ್, ಮತ್ತೆ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇನ್ನೂ ಒಂದು ವಾರ ಹಂಗೆ ಇರಲಿ, ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಆಮೇಲೆ ಅದನ್ನು ಓಪನ್ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ 4 ದಿನ 5 ದಿನ ಅದನ್ನು ಕ್ಯೂರ್ ಮಾಡಬೇಕು ಅಂತಾರೆ. ಅದಾಗಿದ ತಕ್ಷಣ ಅಕಸ್ಮಾತ್ ಏನಾದರೂ ಮಂತ್ರಿಗಳು ಬಂದರೆ ಸೋಮಣ್ಣ ಸಾಹೇಬರು, ಯಾಕಂದರೆ ಬರ್ತೀನಿ ಅಂತ ಹೇಳಿದರು, ಇದನ್ನು ಇನ್ಫಾರ್ಮೇಷನ್ ಹೋದಾಗ ಮತ್ತೆ ಅದಕ್ಕೆ ನಾಳೆ ಇವತ್ತು ಇದ್ದಿದ್ದು ಇನಾಗ್ರೇಷನ್ನು, ಅದನ್ನು ಏನು ಮತ್ತೆ ಇನ್ನು 4-5 ದಿನ ಅಂತಾಗ ಒಂದು 20, 21, 22 ಆಗುತ್ತೆ ಅಂತ ಹೇಳಿದ ಮೇಲೆ ಅದಕ್ಕೆ ಮತ್ತೆ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಇದಾಗಿದ ತಕ್ಷಣ ಅವ್ರಿಗೂ ಒಂದು ಮಾತು ಹೇಳಿ ಇನ್ನೂ ಒಂದು 4-5 ದಿನದಲ್ಲಿ ರೆಡಿ ಆಗುತ್ತೆ ಅಂತೇಳಿ, ಅಕಸ್ಮಾತ್ ಏನಾಗಿದ್ದರೆ ಮಾಡ್ತೀವಿ. ಫೋನ್ ಮುಖಾಂತರ ಮಾತಾಡಿ PS ಮಾತಾಡಿದ್ರೆ ಡೆಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮುಖಾಂತರ ಮಾತಾಡಿ ಯಾವತ್ತು ಅವರು ಡೇಟ್ ಕೊಡ್ತಾರೋ ಆವತ್ತು ಓಪನ್ ಮಾಡಿಸ್ತೀವಿ. ಪ್ರಸಕ್ತ ರಾಜಕಾರಣದಲ್ಲಿ ಯಾರ್ಯಾರು ಸಚಿವ ಆ ಬಲಿಯೆಲ್ಲ ತೊಳೆದು ಆಕೆ ಸ್ನಾನ ಮಾಡಿ ಏನು ರೊಟ್ಟಿ ಮಾಡ್ತಾಳ, ಅದು ಪ್ರಸಾದ ಆಗ್ತದೆ. ಆಕೆ ಹೆಂಗರೆ ಮಾಡಿದ ರೊಟ್ಟಿ ಕೂಡ ಆಗ್ತದೆ. ಕೂಳಿಗೆ ಪ್ರಸಾದಕ್ಕೆ ಬಹಳ ಅಂತರ ಅದ. ತಿಂದಿದ್ದು ಕೂಳು ತಿಂದಿದ್ದು ಮೈಯಾಗ ರಕ್ತ ಆಗಲ್ಲ, ಅದು ಪ್ರಸಾದ ತಿಂದಿದ್ದು ರಕ್ತ ಆಗ್ತದೆ. ಆ ಕೆಲಸ ತಾಯಿ ಆ ಪರಿಶುದ್ಧವಾಗಿ ಮಾಡಿದಾಗ ಮಾತ್ರ ಅದು ಪ್ರಸಾದ ಅನ್ಸ್ಕೊಳ್ತದ. ಹಂಗೆ ನಾವು ತತ್ವನಿಷ್ಠವಾಗಿ ಪ್ರಾಮಾಣಿಕೆಯಿಂದ ಸತ್ಯಶುದ್ಧಿಯಿಂದ ನಡ್ಕೊಂಡು ಮಾಡಿದಂಥ ಕಾಯಕ ಅಲ್ಲಿ ಬಂದಂಥ ಹಣದಾಗ ಪರೋಪಕಾರಕ್ಕೆ ನಾವು ಖರ್ಚು ಮಾಡಿದ್ರೆ ಅದು ಕಾಯಕ ಕೈಲಾಸ ಆಗ್ತದೆ. ಅಂತ ಕಾಯಕದ ಕೈಲಾಸವನ್ನು ಬಸವಣ್ಣವರು ಜಗತ್ತಿಗೆ ಸಾರಿಕೊಂಡು ಹೇಳಿದ್ರು. ಎಲ್ಲ ಜಗತ್ತಿನಾಗ ಬಸವಣ್ಣವ್ರ ಹೆಸರು ಯಾಕೆ ಬರ್ತದ ಅಂದ್ರೆ, ಬಸವಣ್ಣವರು ಬಡವರ ಪರವಾಗಿರ್ಬೇಕು, ಬಸವಣ್ಣವರು ದುಡಿಯುವ ವರ್ಗದ ಪರವಾಗಿರ್ಬೇಕು, ಬಸವಣ್ಣವರು ಕೆಳಜಾತಿಯವರ ಪರವಾಗಿರ್ಬೇಕು. ಎಲ್ಲ ಜಾತಿಗಳನ್ನು ಸೇರಿಸ್ತಕ್ಕಂಥ ಏನಾದರೂ ಒಂದು ದೊಡ್ಡ ಶಕ್ತಿ ಇತ್ತಂದ್ರೆ ಅದು ಬಸವಣ್ಣ ಬಗ್ಗೆ. ಅವ್ರು ಹೇಳ್ತಾರೆ, ಬೆಳ್ಳಿಯ ಮಾಡಕ್ಕೆ ಹೋದಂಥ ಸಂಘದಿಂದ ಹುಟ್ಟಿದ ನಾವು ತಿಳಿದುಕೊಂಡ ಹುಟ್ಟಿದ ಯಾವ ಹೇಳ್ತಾನೆ, ನಾನು ಭಾಳ ಸಣ್ಣ ಹೋದಾಗ ಎಲ್ಲರೂ ನಾವು ದೊಡ್ಡ ಜಾತಿಯವರೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಭಾಳ ಸಲ ಹೇಳ್ತೇನೆ, ಶರಣ ಸಾಹಿತ್ಯ ಪರಿಷತ್ತು ಇವತ್ತು ನಮ್ಮ 11 ದತ್ತಿಗಳದಾವು. ಆಮೇಲೆ ನಾವು ಎಲ್ಲ ಶರಣರನ್ನು ನೆನೆಸ್ಬೇಕು. ನಾನು ಕೇಳುವಂಥ ಪ್ರಶ್ನೆ, ಯಾವ್ಯಾವ ಶರಣ ಆ ಶರಣ ನೋಡಿ ಹೋಗೇ ಇಲ್ಲ. ನಾವು ಡೋರ ಕಕ್ಕೈನ ಓಣಿಗೆ ಹೋಗಿಲ್ಲ, ಅಂಬಿಗರ ಚೌಡೈನ ಓಣಿಗೆ ಹೋಗಿಲ್ಲ, ಹಡಪದ ಅಪ್ಪಣ್ಣನ ಓಣಿಗೆ ಹೋಗಿಲ್ಲ. ನಾವು ಅಲ್ಲಿ ಹೋಗ್ಬೋದು. ನಾವು ಅಲ್ಲಿ ಹೋದಾಗ ಅವ್ರು ಸೇರ್ತಾರೆ,
ಅವ್ರು ನಮ್ಮಲ್ಲಿ ಬರ್ತಾರೆ. ಅದಕ್ಕೆ ಹೇಳಿದ್ರಲ್ಲ, ಬಹಳ ಮಂದಿ ಬಸವಣ್ಣನಿಗೆ ಅಪಾರ ಮಾಡ್ಯಾರ. ಬಸವಣ್ಣನ ದೊಡ್ಡ ಬೋರ್ಡ್ ಹಾಕ್ತಾರ, ಆದ್ರೆ ಅಲ್ಲಿ ಬರೀ ಅಪಾರ ಅದ. ಬಸವಣ್ಣನ ಬಗ್ಗೆ ದೊಡ್ಡ ದೊಡ್ಡ ಪ್ರವಚನ ಮಾಡ್ತಾರ, ಪ್ರವಚನದ ದುಡ್ಡಿನ ವ್ಯವಹಾರ ಮಾಡ್ತಾರ. ಇಷ್ಟು ಕೊಟ್ಟರೆ ನಾ ಬರ್ತೀನಿ ಅಂತ ಬಸವಣ್ಣನ ಹೆಸರು ಹೇಳಾಕಿ ಯೋಗ್ಯರಲ್ಲ. ಇಲ್ಲ, ಬದುಕಾಕ ಬಸವಣ್ಣನ ವ್ಯವಸ್ಥೆ ಮಾಡ್ಕೋಬೇಡ್ರಿ. ಬಸವಣ್ಣ ಹೆಂಗೆ ಬದುಕಿದ ಅನ್ನೋದನ್ನು ನಾವು ಸ್ವಲ್ಪ